ನಾನು ಬಿ ಆರ್ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀನಿ. ಅವರು ಶಾಸಕರಾಗವ್ರೆ, 140 ಜನನೂ ಬೇರೆಯವರು 243 ಜನನೂ ಶಾಸಕರಾಗವ್ರೆ. ಶಾಸಕರ ರೀತಿಲಿ ನಡ್ಕೊಳ್ಬೇಕು. ಅವ್ರಿಗೇನು ಕೊರತೆ ಇದೆ ಅದನ್ನು ಕೂತು ಕೂಲಂಕುಷವಾಗಿ ಯಾರನ್ನು ಕೇಳಬೇಕು, ಯಾರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದನ್ನು ಅವ್ರು ತಿಳ್ಕೊಬೇಕು. ಅವರು ಸುಮ್ಮನೆ ತನ್ನ ಪ್ರಭಾವವನ್ನು ಬೀರ್ಕೊಳ್ಳೋಕ್ಕೆ ಆ ರೀತಿ ಮಾಡೋದು ಒಂದು ಹಿರಿಕರಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ತಪ್ಪು ಇದು. ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕರಾಗಿ ನಮ್ಮ ಪಕ್ಷದ ಬಗ್ಗೆನೇ ಆ ರೀತಿ ಎಲ್ಲ ಮಾತಾಡೋದು ತಪ್ಪು. ಅವ್ರಿಗೇನು ಬೇಕು ಸಚಿವರ ಹತ್ರ ಕೂತ್ಕೋಬೇಕು, ಇಲ್ಲ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೇನು ಬೇಕು ಬೇಡಿಕೆ ಇಟ್ಟರೆ ನಾವೆಲ್ಲ ಕೆಲಸ ಮಾಡ್ತಾಯಿಲ್ವ. ಹಿರೀಕರವರು ಸಾಕಷ್ಟು ಸಲ ಅವ್ರು ಶಾಸಕರಾಗವ್ರೆ, ಮುಖ್ಯಮಂತ್ರಿಗೆ ಭಾಳ ಆತ್ಮೀಯರಾಗವ್ರೆ, ಆತ್ಮರಾಗವ್ರೆ ಅವರೆಲ್ಲರೂ ಕೂಡ. ಸೊ ಇದ್ರ ಬಗ್ಗೆ ಸಣ್ಣ ವಿಷಯಕ್ಕೆ ಈ ರೀತಿ ಪ್ರಚಾರ ತಗೊಳ್ಳೋದು ಸೂಕ್ತ ಅಲ್ಲ. ಯಾವ ರೀತಿ ಇದೆ ಸರ್ ವಸತಿ ಇಲಾಖೆ ಆ ಥರ ದುಡ್ಡು ಕೊಡೋರು ಸೈಟ್ ಅಥವಾ ಈಗ ನನಗೂ 3,000 ಮನೆ ಕೊಟ್ಟಿದ್ದಾರೆ. ನಾನು ಶಾಸಕನ ತಕ್ಷಣವೇ ನನಗೆ 3,000 ಮನೆ ಕೊಟ್ಟಿದ್ದಾರೆ. BJP ಸರ್ಕಾರ ಮನೆ ಕೊಟ್ಟಿಲ್ಲ, JDS ಇರುವಾಗ ಇದು ಮನೆಗಳು ಕೊಟ್ಟಿಲ್ಲ. ಬಡವರು ಅನೇಕ ಜನ ಮನೆ ಬೇಕು ಅಂತ ಅವ್ರಿಗೆ ನೆಲೆ ಬೇಕು ಅಂತ ಕೂಗು ಬರ್ತಾಯಿತ್ತು. ನನಗೆ 3,000 ಮನೆ ಕೊಟ್ಟಿದ್ದಾರೆ. ಪ್ರತಿ ಪಂಚಾಯತಿಗೆ 157 ಮನೆ ಕೊಟ್ಟಿದ್ದಾರೆ ಸರ್. ಯಾವುದು ಎಲ್ಲಿದೆ ಡಿಮ್ಯಾಂಡ್ ಪ್ರಶ್ನೆ ಎಲ್ಲಿಂದ ಬರ್ತದೆ? ಸರ್ಕಾರ ಇರೋದೇ ಸೇವೆ ಮಾಡೋಕ್ಕೋಸ್ಕರ. ಸರ್ಕಾರ ಅಂದ್ರೇನು, ಒಬ್ಬ ಶಾಸಕ ಅಂದ್ರೇನು, ಅವ್ರು ಕೊಟ್ಟಂಥ ಅವಕಾಶದಲ್ಲಿ ಸೇವೆ ಮಾಡೋದೇ ಆ ಜಾಗಕ್ಕೆ ಒಂದು ಗೌರವ ಕೊಡುವಂಥ ಸಂದರ್ಭ. ಅದೆಲ್ಲವೂ ಕೂಡ ನನಗೊಂದು ಗೌರವ ಕೊಟ್ಟಿದ್ದಾರೆ, ಆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ತುಂಬಿಸೋಂಥ ಕೆಲಸ ಮಾಡಬೇಕೇ ಹೊರತು ನಾನು ಬೇರೆ ರೀತಿ ಮಾತಾಡೋಕ್ಕೆ ಇದು ಮಾಡೋದು. ಎಲ್ಲಿಂದ ಕೊಡ್ತಾರೆ ದುಡ್ಡು? ಜನ ಕೊಡ್ತಾರ ಕಾಸು? ನಾವೆಲ್ಲರೂ ಜನಕ್ಕೆಲ್ಲ ನಾವೇನೇ ದಿನ ಬೆಳಗ್ಗೆ ಅದೇ ಮನೆ ಯಾಕೆ ಮಾಡ್ಕೊಳ್ಳಿಲ್ಲ, ನೀನು ಯಾಕೆ ಮಾಡ್ಕೊಳ್ಳಿಲ್ಲ, ಮನೆ ಯಾಕೆ ಖಾಲಿ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಇವತ್ತು ನಾವು 6,000 ಮನೆ ಎತ್ಕೊಬರ್ತಾಯಿದ್ವಿ, ಮತ್ತೆ 10,000 ಸೈಟ್ ಕೊಡ್ತಾಯಿದ್ವಿ. 200 ಎಕರೆ ಜಮೀನನ್ನು ಗುರುತಿಸಿದ್ದೀವಿ. ಈಗಾಗಲೇ ಡೆವಲಪ್ಮೆಂಟ್ ನಡೀತಾ ಇದೆ. 20 ಕೋಟಿ ದುಡ್ಡು ಜಮೀರ್ ಸಾಹೇಬರು ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ, ನನಗೆ ಸೈಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಒಂದೇ ರೂಪಾಯಿ ನಾವು ಯಾವತ್ತೂ ಬರೀ ಫೋನಲ್ಲೇ ಮಾತಾಡ್ತೀವಿ, ಅಪರೂಪಕ್ಕೆ ಸಿಗ್ತೀವಿ. ಇಲ್ಲ ಅಣ್ಣ, ಇಲ್ಲಿ ಬಡವರಿದ್ದಾರೆ, ಸಾಕಷ್ಟು ರೀತಿಯಲ್ಲಿ ಜನ ನೊಂದಿದ್ದಾರೆ, ಇಲ್ಲಿ ಯಾರು ಮಾಡದೇ ಇರುವಂಥ ವ್ಯವಸ್ಥೆಗಳಿದೆಯಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ನಾವೆಲ್ಲ ಮನವಿ ಮಾಡ್ಕೊಳ್ತೀವಿ. 1 ರೂಪಾಯಿನೂ ಇಲ್ಲ ಇಲ್ಲಿ. ಸುಮ್ಮನೆ ಇವೆಲ್ಲ ಕೂಡ ಅಪಪ್ರಚಾರ ಮಾಡಿ ಸರ್ಕಾರಕ್ಕೆ ಒಂದು ಮುಜುಗರ ಮಾಡುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಒಬ್ಬ ಹೊಸ ಶಾಸಕನಾಗಿ ಒಬ್ಬ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಬಿ ಆರ್ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀನಿ. ಅವರು ಶಾಸಕರಾಗವ್ರೆ, 140 ಜನನೂ ಬೇರೆಯವರು 243 ಜನನೂ ಶಾಸಕರಾಗವ್ರೆ. ಶಾಸಕರ ರೀತಿಲಿ ನಡ್ಕೊಳ್ಬೇಕು. ಅವ್ರಿಗೇನು ಕೊರತೆ ಇದೆ ಅದನ್ನು ಕೂತು ಕೂಲಂಕುಷವಾಗಿ ಯಾರನ್ನು ಕೇಳಬೇಕು, ಯಾರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದನ್ನು ಅವ್ರು ತಿಳ್ಕೊಬೇಕು. ಅವರು ಸುಮ್ಮನೆ ತನ್ನ ಪ್ರಭಾವವನ್ನು ಬೀರ್ಕೊಳ್ಳೋಕ್ಕೆ ಆ ರೀತಿ ಮಾಡೋದು ಒಂದು ಹಿರಿಕರಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ತಪ್ಪು ಇದು. ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕರಾಗಿ ನಮ್ಮ ಪಕ್ಷದ ಬಗ್ಗೆನೇ ಆ ರೀತಿ ಎಲ್ಲ ಮಾತಾಡೋದು ತಪ್ಪು. ಅವ್ರಿಗೇನು ಬೇಕು ಸಚಿವರ ಹತ್ರ ಕೂತ್ಕೋಬೇಕು, ಇಲ್ಲ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೇನು ಬೇಕು ಬೇಡಿಕೆ ಇಟ್ಟರೆ ನಾವೆಲ್ಲ ಕೆಲಸ ಮಾಡ್ತಾಯಿಲ್ವ. ಹಿರೀಕರವರು ಸಾಕಷ್ಟು ಸಲ ಅವ್ರು ಶಾಸಕರಾಗವ್ರೆ, ಮುಖ್ಯಮಂತ್ರಿಗೆ ಭಾಳ ಆತ್ಮೀಯರಾಗವ್ರೆ, ಆತ್ಮರಾಗವ್ರೆ ಅವರೆಲ್ಲರೂ ಕೂಡ. ಸೊ ಇದ್ರ ಬಗ್ಗೆ ಸಣ್ಣ ವಿಷಯಕ್ಕೆ ಈ ರೀತಿ ಪ್ರಚಾರ ತಗೊಳ್ಳೋದು ಸೂಕ್ತ ಅಲ್ಲ. ಯಾವ ರೀತಿ ಇದೆ ಸರ್ ವಸತಿ ಇಲಾಖೆ ಆ ಥರ ದುಡ್ಡು ಕೊಡೋರು ಸೈಟ್ ಅಥವಾ ಈಗ ನನಗೂ 3,000 ಮನೆ ಕೊಟ್ಟಿದ್ದಾರೆ. ನಾನು ಶಾಸಕನ ತಕ್ಷಣವೇ ನನಗೆ 3,000 ಮನೆ ಕೊಟ್ಟಿದ್ದಾರೆ. BJP ಸರ್ಕಾರ ಮನೆ ಕೊಟ್ಟಿಲ್ಲ, JDS ಇರುವಾಗ ಮನೆಗಳು ಕೊಟ್ಟಿಲ್ಲ. ಬಡವರು ಅನೇಕ ಜನ ಮನೆ ಬೇಕು ಅಂತ ಅವ್ರಿಗೆ ನೆಲೆ ಬೇಕು ಅಂತ ಕೂಗು ಬರ್ತಾಯಿತ್ತು. ನನಗೆ 3,000 ಮನೆ ಕೊಟ್ಟಿದ್ದಾರೆ. ಪ್ರತಿ ಪಂಚಾಯತಿಗೆ 157 ಮನೆ ಕೊಟ್ಟಿದ್ದಾರೆ ಸರ್. ಯಾವುದು ಎಲ್ಲಿದೆ ಡಿಮ್ಯಾಂಡ್ ಪ್ರಶ್ನೆ ಎಲ್ಲಿಂದ ಬರ್ತದೆ? ಸರ್ಕಾರ ಇರೋದೇ ಸೇವೆ ಮಾಡೋಕ್ಕೋಸ್ಕರ. ಸರ್ಕಾರ ಅಂದ್ರೇನು, ಒಬ್ಬ ಶಾಸಕ ಅಂದ್ರೇನು, ಅವ್ರು ಕೊಟ್ಟಂಥ ಅವಕಾಶದಲ್ಲಿ ಸೇವೆ ಮಾಡೋದೇ ಆ ಜಾಗಕ್ಕೆ ಒಂದು ಗೌರವ ಕೊಡುವಂಥ ಸಂದರ್ಭ. ಅದೆಲ್ಲವೂ ಕೂಡ ನನಗೊಂದು ಗೌರವ ಕೊಟ್ಟಿದ್ದಾರೆ, ಆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ತುಂಬಿಸೋಂಥ ಕೆಲಸ ಮಾಡಬೇಕೇ ಹೊರತು ನಾನು ಬೇರೆ ರೀತಿ ಮಾತಾಡೋಕ್ಕೆ ಇದು ಮಾಡೋದು. ಎಲ್ಲಿಂದ ಕೊಡ್ತಾರೆ ದುಡ್ಡು? ಜನ ಕೊಡ್ತಾರ ಕಾಸು? ನಾವೆಲ್ಲರೂ ಜನಕ್ಕೆಲ್ಲ ನಾವೇನೇ ದಿನ ಬೆಳಗ್ಗೆ ಅದೇ ಮನೆ ಯಾಕೆ ಮಾಡ್ಕೊಳ್ಳಿಲ್ಲ, ನೀನು ಯಾಕೆ ಮಾಡ್ಕೊಳ್ಳಿಲ್ಲ, ಮನೆ ಯಾಕೆ ಖಾಲಿ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಇವತ್ತು ನಾವು 6,000 ಮನೆ ಎತ್ಕೊಬರ್ತಾಯಿದ್ವಿ, ಮತ್ತೆ 10,000 ಸೈಟ್ ಕೊಡ್ತಾಯಿದ್ವಿ. 200 ಎಕರೆ ಜಮೀನನ್ನು ಗುರುತಿಸಿದ್ದೀವಿ. ಈಗಾಗಲೇ ಡೆವಲಪ್ಮೆಂಟ್ ನಡೀತಾ ಇದೆ. 20 ಕೋಟಿ ದುಡ್ಡು ಜಮೀರ್ ಸಾಹೇಬರು ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ, ನನಗೆ ಸೈಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಒಂದೇ ರೂಪಾಯಿ ನಾವು ಯಾವತ್ತೂ ಬರೀ ಫೋನಲ್ಲೇ ಮಾತಾಡ್ತೀವಿ, ಅಪರೂಪಕ್ಕೆ ಸಿಗ್ತೀವಿ. ಇಲ್ಲ ಅಣ್ಣ, ಇಲ್ಲಿ ಬಡವರಿದ್ದಾರೆ, ಸಾಕಷ್ಟು ರೀತಿಯಲ್ಲಿ ಜನ ನೊಂದಿದ್ದಾರೆ, ಇಲ್ಲಿ ಯಾರು ಮಾಡದೇ ಇರುವಂಥ ವ್ಯವಸ್ಥೆಗಳಿದೆಯಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ನಾವೆಲ್ಲ ಮನವಿ ಮಾಡ್ಕೊಳ್ತೀವಿ. 1 ರೂಪಾಯಿನೂ ಇಲ್ಲ ಇಲ್ಲಿ. ಸುಮ್ಮನೆ ಇವೆಲ್ಲ ಕೂಡ ಅಪಪ್ರಚಾರ ಮಾಡಿ
ಸರ್ಕಾರಕ್ಕೆ ಒಂದು ಮುಜುಗರ ಮಾಡುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಒಬ್ಬ ಹೊಸ ಶಾಸಕನಾಗಿ ಒಬ್ಬ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ. ನಾನು BR ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀನಿ. ಅವರು ಶಾಸಕರಾಗವ್ರೆ, 140 ಜನನೂ ಬೇರೆಯವರು 243 ಜನನೂ ಶಾಸಕರಾಗವ್ರೆ. ಶಾಸಕರ ರೀತಿಲಿ ನಡ್ಕೊಳ್ಬೇಕು. ಅವ್ರಿಗೇನು ಕೊರತೆ ಇದೆ ಅದನ್ನು ಕೂತು ಕೂಲಂಕುಷವಾಗಿ ಯಾರನ್ನು ಕೇಳಬೇಕು, ಯಾರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದನ್ನು ಅವ್ರು ತಿಳ್ಕೊಬೇಕು. ಅವರು ಸುಮ್ಮನೆ ತನ್ನ ಪ್ರಭಾವವನ್ನು ಬೀರ್ಕೊಳ್ಳೋಕ್ಕೆ ಆ ರೀತಿ ಮಾಡೋದು ಒಂದು ಹಿರಿಕರಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ತಪ್ಪು ಇದು. ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕರಾಗಿ ನಮ್ಮ ಪಕ್ಷದ ಬಗ್ಗೆನೇ ಆ ರೀತಿ ಎಲ್ಲ ಮಾತಾಡೋದು ತಪ್ಪು. ಅವ್ರಿಗೇನು ಬೇಕು ಸಚಿವರ ಹತ್ರ ಕೂತ್ಕೋಬೇಕು, ಇಲ್ಲ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೇನು ಬೇಕು ಬೇಡಿಕೆ ಇಟ್ಟರೆ ನಾವೆಲ್ಲ ಕೆಲಸ ಮಾಡ್ತಾಯಿಲ್ವ. ಹಿರೀಕರವರು ಸಾಕಷ್ಟು ಸಲ ಅವ್ರು ಶಾಸಕರಾಗವ್ರೆ, ಮುಖ್ಯಮಂತ್ರಿಗೆ ಭಾಳ ಆತ್ಮೀಯರಾಗವ್ರೆ, ಆತ್ಮರಾಗವ್ರೆ ಅವರೆಲ್ಲರೂ ಕೂಡ. ಸೊ ಇದ್ರ ಬಗ್ಗೆ ಸಣ್ಣ ವಿಷಯಕ್ಕೆ ಈ ರೀತಿ ಪ್ರಚಾರ ತಗೊಳ್ಳೋದು ಸೂಕ್ತ ಅಲ್ಲ ಅಂತ. ಯಾವ ರೀತಿ ಇದೆ ಸರ್ ವಸತಿ ಇಲಾಖೆ ಆ ಥರ ಏನೋ ದುಡ್ಡು ಕೊಡೋರು ಸೈಟ್ ಅಥವಾ ಈಗ ನನಗೂ 3,000 ಮನೆ ಕೊಟ್ಟಿದ್ದಾರೆ. ನಾನು ಶಾಸಕನ ತಕ್ಷಣವೇ ನನಗೆ 3,000 ಮನೆ ಕೊಟ್ಟಿದ್ದಾರೆ. BJP ಸರ್ಕಾರ ಮನೆ ಕೊಟ್ಟಿಲ್ಲ, JDS ಇರುವಾಗ ಇದು ಮನೆಗಳು ಕೊಟ್ಟಿಲ್ಲ. ಬಡವರು ಅನೇಕ ಜನ ಮನೆ ಬೇಕು ಅಂತ ಅವ್ರಿಗೆ ನೆಲೆ ಬೇಕು ಅಂತ ಕೂಗು ಬರ್ತಾಯಿತ್ತು. ನನಗೆ 3,000 ಮನೆ ಕೊಟ್ಟಿದ್ದಾರೆ. ಪ್ರತಿ ಪಂಚಾಯತಿಗೆ 157 ಮನೆ ಕೊಟ್ಟಿದ್ದಾರೆ ಸರ್. ಯಾವುದು ಎಲ್ಲಿದೆ ಡಿಮ್ಯಾಂಡ್ ಪ್ರಶ್ನೆ ಎಲ್ಲಿಂದ ಬರ್ತದೆ? ಸರ್ಕಾರ ಇರೋದೇ ಸೇವೆ ಮಾಡೋಕ್ಕೋಸ್ಕರ. ಸರ್ಕಾರ ಅಂದ್ರೇನು, ಒಬ್ಬ ಶಾಸಕ ಅಂದ್ರೇನು, ಅವ್ರು ಕೊಟ್ಟಂಥ ಅವಕಾಶದಲ್ಲಿ ಸೇವೆ ಮಾಡೋದೇ ಆ ಜಾಗಕ್ಕೆ ಒಂದು ಗೌರವ ಕೊಡುವಂಥ ಸಂದರ್ಭ. ಅದೆಲ್ಲವೂ ಕೂಡ ನನಗೊಂದು ಗೌರವ ಕೊಟ್ಟಿದ್ದಾರೆ, ಆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ತುಂಬಿಸೋಂಥ ಕೆಲಸ ಮಾಡಬೇಕೇ ಹೊರತು ನಾನು ಬೇರೆ ರೀತಿ ಮಾತಾಡೋಕ್ಕೆ ಇದು ಮಾಡೋದು. ಎಲ್ಲಿಂದ ಕೊಡ್ತಾರೆ ದುಡ್ಡು? ಜನ ಕೊಡ್ತಾರ ಕಾಸು? ನಾವೆಲ್ಲರೂ ಜನಕ್ಕೆಲ್ಲ ನಾವೇನೇ ದಿನ ಬೆಳಗ್ಗೆ ಅದೇ ಮನೆ ಯಾಕೆ ಮಾಡ್ಕೊಳ್ಳಿಲ್ಲ, ನೀನು ಯಾಕೆ ಮಾಡ್ಕೊಳ್ಳಿಲ್ಲ, ಮನೆ ಯಾಕೆ ಖಾಲಿ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಇವತ್ತು ನಾವು 6,000 ಮನೆ ಎತ್ಕೊಬಿಡ್ತಾಯಿದ್ವಿ, ಮತ್ತೆ 10,000 ಸೈಟ್ ಕೊಡ್ತಾಯಿದ್ವಿ, 200 ಎಕರೆ ಜಮೀನನ್ನು ಗುರುತಿಸಿದ್ದೀವಿ. ಈಗಾಗಲೇ ಡೆವಲಪ್ಮೆಂಟ್ ನಡೀತಾ ಇದೆ. 20 ಕೋಟಿ ದುಡ್ಡು ಜಮೀರ್ ಸಾಹೇಬರು ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ, ನನಗೆ ಸೈಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಒಂದೇ ರೂಪಾಯಿ ನಾವು ಯಾವತ್ತೂ ಬರೀ ಫೋನಲ್ಲೇ ಮಾತಾಡ್ತೀವಿ, ಅಪರೂಪಕ್ಕೆ ಸಿಗ್ತೀವಿ. ಇಲ್ಲ ಅಣ್ಣ, ಇಲ್ಲಿ ಬಡವರಿದ್ದಾರೆ, ಸಾಕಷ್ಟು ರೀತಿಯಲ್ಲಿ ಜನ ನೊಂದಿದ್ದಾರೆ, ಇಲ್ಲಿ ಯಾರು ಮಾಡದೇ ಇರುವಂಥ ವ್ಯವಸ್ಥೆಗಳಿದೆಯಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ನಾವೆಲ್ಲ ಮನವಿ ಮಾಡ್ಕೊಳ್ತೀವಿ. 1 ರೂಪಾಯಿನೂ ಇಲ್ಲ ಇಲ್ಲಿ. ಸುಮ್ಮನೆ ಇವೆಲ್ಲ ಕೂಡ ಅಪಪ್ರಚಾರ ಮಾಡಿ ಸರ್ಕಾರಕ್ಕೆ ಒಂದು ಮುಜುಗರ ಮಾಡುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಒಬ್ಬ ಹೊಸ ಶಾಸಕನಾಗಿ ಒಬ್ಬ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ. ನಾನು BR ಪಾಟೀಲ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀನಿ. ಅವರು ಶಾಸಕರಾಗವ್ರೆ, 140 ಜನನೂ ಬೇರೆಯವರು 243 ಜನನೂ ಶಾಸಕರಾಗವ್ರೆ. ಶಾಸಕರ ರೀತಿಲಿ ನಡ್ಕೊಳ್ಬೇಕು. ಅವ್ರಿಗೇನು ಕೊರತೆ ಇದೆ ಅದನ್ನು ಕೂತು ಕೂಲಂಕುಷವಾಗಿ ಯಾರನ್ನು ಕೇಳಬೇಕು, ಯಾರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದನ್ನು ಅವ್ರು ತಿಳ್ಕೊಬೇಕು. ಅವರು ಸುಮ್ಮನೆ ತನ್ನ ಪ್ರಭಾವವನ್ನು ಬೀರ್ಕೊಳ್ಳೋಕ್ಕೆ ಆ ರೀತಿ ಮಾಡೋದು ಒಂದು ಹಿರಿಕರಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ತಪ್ಪು ಇದು. ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕರಾಗಿ ನಮ್ಮ ಪಕ್ಷದ ಬಗ್ಗೆನೇ ಆ ರೀತಿ ಎಲ್ಲ ಮಾತಾಡೋದು ತಪ್ಪು. ಅವ್ರಿಗೇನು ಬೇಕು ಸಚಿವರ ಹತ್ರ ಕೂತ್ಕೋಬೇಕು, ಇಲ್ಲ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೇನು ಬೇಕು ಬೇಡಿಕೆ ಇಟ್ಟರೆ ನಾವೆಲ್ಲ ಕೆಲಸ ಮಾಡ್ತಾಯಿಲ್ವ. ಹಿರೀಕರವರು ಸಾಕಷ್ಟು ಸಲ ಅವ್ರು ಶಾಸಕರಾಗವ್ರೆ, ಮುಖ್ಯಮಂತ್ರಿಗೆ ಭಾಳ ಆತ್ಮೀಯರಾಗವ್ರೆ, ಆತ್ಮರಾಗವ್ರೆ ಅವರೆಲ್ಲರೂ ಕೂಡ. ಸೊ ಇದ್ರ ಬಗ್ಗೆ ಸಣ್ಣ ವಿಷಯಕ್ಕೆ ಈ ರೀತಿ ಪ್ರಚಾರ ತಗೊಳ್ಳೋದು ಸೂಕ್ತ ಅಲ್ಲ ಅಂತ. ಯಾವ ರೀತಿ ಇದೆ ಸರ್ ವಸತಿ ಇಲಾಖೆ ಆ ಥರ ಏನೋ ದುಡ್ಡು ಕೊಡೋರು ಸೈಟ್ ಅಥವಾ ಈಗ ನನಗೂ 3,000 ಮನೆ ಕೊಟ್ಟಿದ್ದಾರೆ. ನಾನು ಶಾಸಕನ ತಕ್ಷಣವೇ ನನಗೆ 3,000 ಮನೆ ಕೊಟ್ಟಿದ್ದಾರೆ. BJP ಸರ್ಕಾರ ಮನೆ ಕೊಟ್ಟಿಲ್ಲ, JDS ಇರುವಾಗ ಮನೆಗಳು ಕೊಟ್ಟಿಲ್ಲ. ಬಡವರು ಅನೇಕ ಜನ ಮನೆ ಬೇಕು ಅಂತ ಅವ್ರಿಗೆ ನೆಲೆ ಬೇಕು ಅಂತ ಕೂಗು ಬರ್ತಾಯಿತ್ತು. ನನಗೆ 3,000 ಮನೆ ಕೊಟ್ಟಿದ್ದಾರೆ. ಪ್ರತಿ ಪಂಚಾಯತಿಗೆ 157 ಮನೆ ಕೊಟ್ಟಿದ್ದಾರೆ ಸರ್. ಯಾವುದು ಎಲ್ಲಿದೆ ಡಿಮ್ಯಾಂಡ್ ಪ್ರಶ್ನೆ ಎಲ್ಲಿಂದ ಬರ್ತದೆ? ಸರ್ಕಾರ ಇರೋದೇ ಸೇವೆ ಮಾಡೋಕ್ಕೋಸ್ಕರ. ಸರ್ಕಾರ ಅಂದ್ರೇನು, ಒಬ್ಬ ಶಾಸಕ ಅಂದ್ರೇನು, ಅವ್ರು ಕೊಟ್ಟಂಥ ಅವಕಾಶದಲ್ಲಿ ಸೇವೆ ಮಾಡೋದೇ ಆ ಜಾಗಕ್ಕೆ ಒಂದು ಗೌರವ ಕೊಡುವಂಥ ಸಂದರ್ಭ. ಅದೆಲ್ಲವೂ ಕೂಡ ನನಗೊಂದು ಗೌರವ ಕೊಟ್ಟಿದ್ದಾರೆ, ಆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ತುಂಬಿಸೋಂಥ ಕೆಲಸ ಮಾಡಬೇಕೇ ಹೊರತು ನಾನು ಬೇರೆ ರೀತಿ ಮಾತಾಡೋಕ್ಕೆ ಇದು ಮಾಡೋದು. ಎಲ್ಲಿಂದ ಕೊಡ್ತಾರೆ ದುಡ್ಡು? ಜನ ಕೊಡ್ತಾರ ಕಾಸು? ನಾವೆಲ್ಲರೂ ಜನಕ್ಕೆಲ್ಲ ನಾವೇನೇ ದಿನ ಬೆಳಗ್ಗೆ ಅದೇ ಮನೆ ಯಾಕೆ ಮಾಡ್ಕೊಳ್ಳಿಲ್ಲ, ನೀನು ಯಾಕೆ ಮಾಡ್ಕೊಳ್ಳಿಲ್ಲ, ಮನೆ ಯಾಕೆ ಖಾಲಿ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀವಿ.
ಇವತ್ತು ಮತ್ತೆ ಇವತ್ತು ನಾವು 6,000 ಮನೆ ಎತ್ಕೊಬಿಡ್ತಾ ಇದ್ದೀವಿ, ಮತ್ತೆ 10,000 ಸೈಟ್ ಕೊಡ್ತಾ ಇದ್ವಿ, 200 ಎಕರೆ ಜಮೀನನ್ನು ಗುರುತಿಸಿದ್ದೀವಿ. ಈಗಾಗಲೇ ಡೆವಲಪ್ಮೆಂಟ್ ನಡೀತಾ ಇದೆ. 20 ಕೋಟಿ ದುಡ್ಡು ಜಮೀರ್ ಸಾಹೇಬರು ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ, ನನಗೆ ಸೈಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಒಂದೇ ರೂಪಾಯಿ ನಾವು ಯಾವತ್ತೂ ಬರೀ ಫೋನಲ್ಲೇ ಮಾತಾಡ್ತೀವಿ, ಅಪರೂಪಕ್ಕೆ ಸಿಗ್ತೀವಿ. ಇಲ್ಲ ಅಣ್ಣ, ಇಲ್ಲಿ ಬಡವರಿದ್ದಾರೆ, ಸಾಕಷ್ಟು ರೀತಿಯಲ್ಲಿ ಜನ ನೊಂದಿದ್ದಾರೆ, ಇಲ್ಲಿ ಯಾರು ಮಾಡದೇ ಇರುವಂಥ ವ್ಯವಸ್ಥೆಗಳಿದೆಯಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ನಾವೆಲ್ಲ ಮನವಿ ಮಾಡ್ಕೊಳ್ತೀವಿ. 1 ರೂಪಾಯಿನೂ ಇಲ್ಲ ಇಲ್ಲಿ. ಸುಮ್ಮನೆ ಇವೆಲ್ಲ ಕೂಡ ಅಪಪ್ರಚಾರ ಮಾಡಿ ಸರ್ಕಾರಕ್ಕೆ ಒಂದು ಮುಜುಗರ ಮಾಡುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಒಬ್ಬ ಹೊಸ ಶಾಸಕನಾಗಿ ಒಬ್ಬ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ.